ಸೊ ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್? ಹೊಸ ಗಾಡಿ ತಗೊಳ್ಳೋದು ಬೆಸ್ಟಾ ಈ ಥರ ಕನ್ವರ್ಟ್ ಮಾಡ್ಕೊಳ್ಳೋದು? ಬ್ಯಾಟ್ರಿ ಎಲ್ಲಿ ಸೆಟ್ ಮಾಡಿರ್ಬೋದು ನಾವು? ಗಾಡಿನ ನಾವು ಪೆಟ್ರೋಲ್ ಗಾಡಿಯಿಂದ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿದ್ದೀವಿ. ನಿಮ್ಗೆ ಕೇಳಿದ್ರೆ ಏನು ಅನ್ಸುತ್ತೆ? ಚಾನ್ಸಬಲ್ ಇದೆಯಾ ಅಂತ. ಹಾಂ, ಖಂಡಿತ ಇದೆ. ನಿಮ್ಮ ಕಣ್ಮುಂದೆನೇ ಇದೆ ಅದು. ಈಗ ಬ್ಯಾಟ್ರಿ ಗಾಡೀಸ್ ಬರ್ತಾ ಇದೆ, ಓಕೆ. ಬಟ್ ಪೆಟ್ರೋಲ್ ಗಾಡಿನ ಬ್ಯಾಟ್ರಿ ಗಾಡಿಗೆ ಕನ್ವರ್ಟ್ ಮಾಡೋದು. ಸೊ ಈಗ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ ಆ ಗಾಡಿ? 2005ರಿಂದ ಓಡಿಸ್ತೀವಿ. ಮೈಲೇಜ್ ನಿಮಗೆ ಒಂದು ಫುಲ್ ಚಾರ್ಜ್ ಮಾಡಿದ್ರೆ 60ರಿಂದ 70 ಕಿಲೋಮೀಟ್ರ್ ಓಡಾಡ್ಬೋದು. ನಿಮ್ಮ ಪ್ರಕಾರ ಈ ಗಾಡಿಯಲ್ಲಿ ಬ್ಯಾಟ್ರಿ ಎಲ್ಲಿ ಸೆಟ್ ಮಾಡಿರ್ಬೋದು ನಾವು? ಐ ಥಿಂಕ್ ಸೀಟ್ ಕೆಳಗಡೆ ಸೆಟ್ ಮಾಡಿರ್ತೀವಿ. ನಾನು ನೋಡಿ ಈ ಥರ ಬ್ಯಾಟ್ರಿ ಎಲ್ಲ ಇದು ಮುಂದೆ 1 ಲಿಟ್ ಬ್ಯಾಟ್ರಿ. ಇದು ಗ್ರೀನ್ ಟೈಗರ್ ಅಂತ ಹೇಳಿ ಕಂಪನಿ. ನೀವು ಹೇಳಿದ್ರಿ ನಿಮ್ಮ ಹುಡುಗರೆಲ್ಲ ಹೊಸ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರು ಅಂತ. ಎಷ್ಟಾಯ್ತು ಹೊಸ ಎಲೆಕ್ಟ್ರಿಕ್ ಗಾಡಿ? 1,40,000 ಆಗಿದೆ. ಈ ಗಾಡಿ ಆಲ್ಮೋಸ್ಟ್ ನಿಮಗೆ ಅರ್ಧ ರೇಟಲ್ಲಿ ಸಿಗುತ್ತೆ. ಅರ್ಧ ಇನ್ನು ಕಡಿಮೆಗೆ ಬರುತ್ತೆ, ಇನ್ನು ಕಮ್ಮಿಗೆ ಬರುತ್ತೆ. ಸೊ ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್? ಹೊಸ ಗಾಡಿ ತಗೊಳ್ಳೋದು ಬೆಸ್ಟಾ ಈ ಥರ ಕನ್ವರ್ಟ್ ಮಾಡ್ಕೊಳ್ಳೋದು? ಹತ್ರ ಇರೋ ಗಾಡಿನೇ ಕನ್ವರ್ಟ್ ಮಾಡಿಸ್ಕೊಂತೀವಿ ಅಂದರೆ ಬೆಟ್ರ್ ಅಲ್ಲ. 90,000 ಗಂಟೆ ನಮಗೆ 80,000 ನಮಗೆ ಉಳಿಯುತ್ತಲ್ಲ. 60ರಿಂದ 70. ಅಲ್ಲಿಗೊಂದು 10 ದಿನಕ್ಕೆ 700 ಕಿಲೋಮೀಟ್ರು. ಎಷ್ಟು ಖರ್ಚು ಮಾಡ್ತೀರಿ 700 ಕಿಲೋಮೀಟ್ರಿಗೆ? ಒಂದು ದಿನಕ್ಕೆ 100 ರೂಪಾಯಿ. 2 ಯೂನಿಟ್ ತೊಗೊಳುತ್ತೆ. 2 ಯೂನಿಟ್ಗೆ 7 ರೂಪಾಯಿ ಅಂದ್ರೆ 14 ರೂಪಾಯಿ. ನೀವು ನಿಮ್ಮ ಗಾಡಿನ ಮಾಡಿಸ್ತೀರಾ? ಏನಾದರೂ ನಿಮ್ಗೆ ಐಡಿಯಾ ಇದೆಯಾ? ಐಡಿಯಾ ಇದೆ, ಕಂಪಲ್ಸರಿ ಮಾಡ್ತೀವಿ. ನಾನು ಬ್ಯಾಟ್ರಿ ಗಾಡಿ ಪರ್ಚೇಸ್ ಮಾಡಬೇಕು ಅಂತಿದ್ದೆ. ಓಕೆ. ಯಾಕಂದ್ರೆ ನನಗೂ ಬೇಕು, ಪ್ಲಸ್ ನಮ್ಮ ಮನೇಲಿ ನಮ್ಮ ಮಿಸಸ್ ವರ್ಕ್ ಹೋಗ್ತಾರೆ, ಅವ್ರಿಗೂ ಬೇಕಾಗಿತ್ತು. ಇನ್ಸ್ಟಾಗ್ರಾಮ್ ಚಾನಲ್ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಚಾನಲ್ನ ಗ್ರೀನ್ ಟೈಗರ್ ಅಂತ ನೋಡಿದ್ದೀರಾ?